ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದಾರೆ ಅನ್ಕೋತೀನಿ. ಇವತ್ತು ಏನಂದರೆ ಏನಪ್ಪ ಇವ ಚೀಲ ಹಾಕೋ ನಿಂತ್ಬಿಟ್ಟವನೆ ಅನ್ಕೊಂತೀರಾ? ಏನಿಲ್ಲ, ಮಳೆ ಜಾಸ್ತಿ ನಮ್ಮ ಕಡೆ. ದನಗಳ್ನ ಮನೇಲೇ ಕಟ್ಕೊಳಕ್ಕಾಗಲ್ಲ, ಯಾಕಂದರೆ ಮೇವು ಕಮ್ಮಿ ಅಲ್ಲಿ. ಯಾಕಂದರೆ ಗೊಜ ಗೊಜನ ಹೋಗುತ್ತೆ ಮಳೆಣಿಗೆ. ಅದಕ್ಕೆ ಕಾಡು ಹೊಡ್ಕೊಂಬಂದಿದ್ದೀನಿ. ನೋಡಿ ಅಲ್ಲಿ ಮೇಯ್ತವೆ ಅಲ್ಲಿ. ನಾನು ಹಿಂಗೆ ಈ ಕಡೆಗೆ ಬಂದೆ. ಹಣ್ಣಿತ್ತು ಕಾಡಲ್ಲಿ. ಈ ಥರ ನಮ್ಮ ಕಾಡಲ್ಲೆಲ್ಲ ದನ ಮೇಯಿಸೋರಿಗೆ ಈ ಥರ ಎಲ್ಲ ಹಣ್ಣು ತುಂಬ ಸಿಗುತ್ತೆ. ಯಾಕೆಂದರೆ ಇದು ಸಿಟಿ ಕಡೆ ಸಿಗೋಲ್ಲ. ಯಾಕಂದರೆ ಸಿಟಿ ಕಡೆ ಬೆಳೆಯೋದಿಲ್ಲ, ಯಾಕಂದರೆ ಮನೆ ಮಾತ್ರ ಇರುತ್ತೆ. ನೋಡಿ ಈ ಥರ ಒಂದೊಂದು ಹಣ್ಣು ಬಿಡಿಸ್ಕೊಂಡು ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇದೆಲ್ಲ ಹೆಲ್ತಿ ಫುಡ್ಗಳು. ಕಾಡಲ್ಲಿ ಸಿಗೋದೇನು ಯಾವುದೋ ಆರೋಗ್ಯಕ್ಕೆ ತುಂಬ ಎಲ್ಲ ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಹೆಂಗೆ ಹಿಡ್ದಿದೆ ಅಂದರೆ ಈ ಗಿಡ ಮುಳ್ಳು ಕೈಗೆ ಚುಚ್ಚಿದ. ನೋಡಿ ಎಷ್ಟು ಉದ್ದ ಐತೆ ಮುಳ್ಳು. ಈ ಮುಳ್ಳಲ್ಲೇ ಒಂದೊಂದು ಹಣ್ಣು ಬಿಟ್ಟಿರುತ್ತೆ. ನೋಡಿ ಇಲ್ಲಿ ಒಂದೊಂದು ಮುಳ್ಳಲ್ಲೂ ಹಣ್ಣು ಬಿಟ್ಟಿರುತ್ತೆ. ಸಖತ್ತಾಗಿರುತ್ತೆ ಮಾತ್ರ ಹಣ್ಣು. ಇನ್ನು ಚೆಂಬುಳಿಕೆ ಹಣ್ಣು ಅಂತ ಬಿಡುತ್ತೆ. ಆ ಚೆಂಬುಳಿಕೆ ಇನ್ನೂ ಇದಾಗಿಲ್ಲ, ಯಾಕಂದರೆ ಇವಾಗ ತಾನೇ ಮಳೆ ಸ್ಟಾರ್ಟು, ಅದರಿಂದ ಇನ್ನೂ ಬಿಟ್ಟಿಲ್ಲ. ಹಣ್ಣು ಮಾತ್ರ ಸಖತ್ತಾಗಿರುತ್ತೆ. ಅದೇನು ಅಂದರೆ ಸ್ವಲ್ಪ ಕಹಿ ಬರುತ್ತೆ, ತೊಗರು ಹೊಡಿಯುತ್ತೆ. ಅದರಿಂದ ಏನು ತೊಂದರೆ ಇಲ್ಲ, ಯಾಕಂದರೆ ಸಖತ್ತಾಗಿರುತ್ತೆ. ಬೀಜನ ತಿನ್ಬೋದು, ಆದರೆ ಯಾಕೆ ಅಂತ ಬೇಡ ಅಂತ ಉದ್ಬಿಡ್ತೀವಿ ಅಷ್ಟೇ. ನೀವು ನಿಮ್ಮ ಕಡೆ ಕಾಡುಗಳಿಗೆ ಹೋದರೆ ಎಲ್ಲ ಸಿಗುತ್ತೆ. ಎಲ್ಲ ಕಾಡಲ್ಲೂ ಸಿಗುತ್ತೆ, ಇಂಥ ಕಾಡಂತ ಇಲ್ಲ, ಎಲ್ಲ ಪ್ರತಿಯೊಂದು ಕಾಡಲ್ಲೂ ಸಿಗುತ್ತೆ. ನೀವು ಹೋದಾಗ ತಿನ್ನೋಡಿ. ಆದರೆ ನೋಡಿ ಜೋಪಾನ ಹೋಗಬೇಕು, ಯಾಕಂದರೆ ಒಂದೊಂದು ಕಾಡಲ್ಲಿ ಹುಲಿ ಇರುತ್ತೆ. ಯಾಕಂದರೆ ಇವಾಗ ನಮ್ಮ ಅಜ್ಜಿಪುರ ಕಾಡು ರಿಸರ್ವ್ ಫಾರೆಸ್ಟ್ ಆಗಿದೆ. ರಿಸರ್ವ್ ಫಾರೆಸ್ಟ್ ಇರೋದ್ರಿಂದ ನಮ್ಮ ಕಡೆ ಹುಲಿ, ಚಿರತೆ, ಆನೆಗಳು ಎಲ್ಲ ಭಯಂಕರ ಆಗಿದೆ. ಏನಂದರೆ ಈ ಕಡೆ ಏನಾದ್ರು ಓದಬೇಕಂದ್ರೆ ನಮ್ಮ ಅಜ್ಜಿಪುರ, ನಮ್ಮ ಅನೂರು ಕ್ಷೇತ್ರ ಫುಲ್ಲು, ಅನೂರು ಕ್ಷೇತ್ರದಿಂದ ಮಹೇಶ್ವರನ ಬೆಟ್ಟ ಗಂಟ ಫುಲ್ಲು ಏನಂದರೂ ನೋಡಿ ತುಂಬ ಜೋಪಾನಾಗಿ ಹೋಗ್ಬೇಕಿನ ಮೇಲೆ. ಯಾಕೆಂದರೆ ಬಂಡೀಪುರ ಕಾಡಾದಂಗೆ ಆಗ್ಬಿಟ್ಟಿದೆ. ಯಾಕಂದರೆ ಅಷ್ಟು ಆನೆಗಳು, ಚಿರತೆಗಳು ಎಲ್ಲ ಪ್ರತಿಯೊಂದು ಪ್ರಾಣಿನೂ ಇದೆ ಇಲ್ಲಿ ಈ ಕಾಡಲ್ಲಿ. ಅದರಿಂದ ಎಲ್ಲ ಜನ ನೋಡಿ, ಈಗ ಹೊರಗಡೆಯಿಂದ ಬರ್ತೀರಾ, ಇಲ್ಲಿಯವ್ರಿಗೆಲ್ಲರಿಗೂ ಗೊತ್ತು. ಹೊರಗಡೆಯಿಂದ ಬರೋರು ನೋಡಿ ಜೋಪಾನ ಹೋಗಬೇಕು. ಕಾಡಲ್ಲಿ ನಿಂತು ಆ ಕಡೆ ಹೋಗೋದು, ಅಲ್ಲೋಗಿ ಊಟ ಮಾಡ್ಕೊಂಡು ಹೋಗೋಣ ಅದು, ಇಲ್ಲ ಹುಡುಗರುಗಳು ಎಣ್ಣೆ ಹೊಡಿಯೋಕ್ಕೆ ಹೋಗೋದು, ಈ ಥರ ಎಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಎಣ್ಣೆ ಹೊಡಿಯಬೇಕು ಅಂದರೆ ಸಿಟಿ ಕಡೆ ಹೋಗ್ಬಿಡಿ, ಇಲ್ಲ ಅಂದರೆ ಊರ ಕಡೆ ಹೋಗ್ಬಿಡಿ, ಹಳ್ಳಿ ಕಡೆ, ಅವಾಗ ಸರಿ ಇರುತ್ತೆ. ನೀವು ಅಪ್ಪಿ ಕಾಡಲ್ಲಿ ಹೋಗ್ಬಿಡೋಣ, ಕಾಡಲ್ಲಿ ಹೋಗಿ ಎಣ್ಣೆ ಹೊಡ್ಕೊಂಡು ಹೋಗೋಣ ಯಾರು ಗೊತ್ತಾಗಲ್ಲ ಅಂದರೆ ದಯವಿಟ್ಟು ಆ ತಪ್ಪು ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ಈಗ ರೀಸೆಂಟಾಗಿ ಕೌದಳ್ಳಿ ಹತ್ರ ಯಾರೋ ಬೆಂಗಳೂರು ಹುಡುಗ ನೆಂಟ್ರಿಗೆ ಮನೆಗೆ ಬಂದು ಗೊತ್ತಿಲ್ಲದೆ ಹೋಗಿ ಕಾಡಿಗೆ ಹೋಗ್ಬಿಟ್ಟಿದ್ದಾನೆ. ಆದರೆ ಹುಲಿ ದಾಳಿಯಿಂದ ಮೃತಪಟ್ಟಿದ್ದಾನೆ ಅವನು. ಅದರಿಂದ ಯಾರೇ ಆಗಲಿ ನೋಡಿ ಜೋಪಾನಾಗಿ ತಿರುಗಾಡಬೇಕು. ಅದಕ್ಕೆ ಹೇಳೋದು, ಹೊರಗಡೆ ಬಂದಮೇಲೆ ನಮ್ಮ ಕೈ ಕಾಲು ಎಷ್ಟು ಭದ್ರವಾಗಿ ಮಡಿಕೊಂಡಿರ್ತೀವೋ ಅಷ್ಟು ಭದ್ರವಾಗಿ ಮಡಿಕೊಂಡಿದ್ದು ಆಮೇಲೆ ನಾವು ಊರಿಗೆ ಹೋಗಬೇಕು. ಊರಿಗೆ ಹೋದ್ಮೇಲೆ ನಾವು ಆಟ ಆಡ್ಕೋಬೋದು. ಹೊರಗಡೆ ಬಂದಾಗ ಅಲ್ಲಿ ಹೆಂಗೆ ಏನು, ಅಲ್ಲಿ ಊರಿನ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಂಡು ಹೊರಗಡೆ ಬಂದರೆ ಹುಷಾರಾಗಿರಿ. ಆದರೆ ಹೊರಗಡೆ ಬಂದಾಗ ಏನು ಗೊತ್ತಾ, ದಯವಿಟ್ಟು ಕಾಡುಗಳ ಹತ್ರ ನೋಡಿ ಜೋಪಾನಾಗಿ ಹೋಗಿ. ಎಲ್ಲ ಸಿಟಿ ಕಡೆಯವರು ಅಲ್ಲಿ ಸಿಟಿಲಿ ಓಡಿಸ್ದಂಗೆ ಕಾರ್ನ ಇಲ್ಲಿ ಹಳ್ಳಿ ಕಡೆ ಓಡಿಸ್ತಾರೆ. ದಯವಿಟ್ಟು ಆ ತಪ್ಪು ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ನಿಮಗೆ ರೋಡಲ್ಲಿ ಮಾಮೂಲಿ ಫ್ಲ್ಯಾಟ್ ರೋಡು, ಇಲ್ಲೆಲ್ಲ ಕಾಡು ಗುಡ್ಡ. ಯಾಕಂದರೆ ಗೌರ್ಮೆಂಟ್ ಬಸ್ನವ್ರು ಹೆಂಗೆ ಬೇಕಾದ್ರೆ ಬರ್ತಾ ಇರ್ತಾರೆ ಇಲ್ಲಿ. ಅದರಿಂದ ನೀವುಗಳು ಜೋಪಾನ ಹೋಗ್ಬೇಕು. ಯಾಕೆ ಗೊತ್ತಾ, ನಿಮ್ಮನ್ನು ನಂಬಿ ನಿಮ್ಮ ಫ್ಯಾಮಿಲಿ ಜನ ಇರ್ತಾರೆ. ಅದಿಲ್ಲದೆ ಡ್ರೈವರಾಗಿ ಬಂದಿದ್ರೆ ನಿಮ್ಮನ್ನು ನಂಬಿ ಹಿಂದೆಗಡೆ ಇರೋ ಪ್ರಯಾಣಿಕರು, ಅವ್ರ ಫ್ಯಾಮಿಲಿಗಳು ಎಲ್ಲ ಅವ್ರನ್ನ ಒಬ್ಬೊಬ್ಬರನ್ನ ನಂಬ್ಕೊಂಡು ಎಷ್ಟು ಜನ ಕಾಯ್ತಿರ್ತಾರೆ ಗೊತ್ತಾ. ಅವ್ರುಗಳಿಂದನೇ ಅವ್ರ ಮನೆ ಕನ್ಸ್ಕೊಂಡಿರುತ್ತೆ. ಅದರಿಂದ ನೋಡಿ ಆದಷ್ಟು ನಿಧಾನಕ್ಕೆ ಹೋಗಿ.
ಏನೂ ಆಗ್ಬಿಡಲ್ಲ. ನೀವು ಇಲ್ಲಿಂದ ಹೋಗಿ ಅವಾರ್ಡ್ ಗಿವಾರ್ಡ್ ಏನೂ ತಗೋಬೇಕಾಗಿಲ್ಲ. ದಯವಿಟ್ಟು ಆದಷ್ಟು ನಿಧಾನಕ್ಕೆ ಹೋಗಿ. 50-60 ಮ್ಯಾಕ್ಸಿಮಮ್ ಸ್ಪೀಡ್ 50-60ಕ್ಕೆ ಹೋಗಿ. ಒಬ್ಬೊಬ್ರು ಓಡಿಸ್ತಾರೆ ಇಲ್ಲೇ ನಮ್ಮ ಮನೆ ಪಕ್ಕ, ನಾನು ಎಷ್ಟೋ ನೋಡಿದ್ದೀನಿ. ತಿರುಗಿ ನೋಡೋ ಗಂಟ ಗುಂಡಿಗಳು ರೋಡು, ಇಲ್ಲಿ ರೋಡ್ ಸರಿಯಿಲ್ಲ, ಆದರೆ ಗುಂಡಿಗಳು ರೋಡ್ ವರ್ಕ್ ಮಾಡ್ತಾಯಿದ್ದಾರೆ, ಗುಂಡಿಗಳು. ಆ ಗುಂಡಿನೂ ಹುಚ್ಚನ ಬಿಡ್ದಂಗೆ ಬಡ್ಕೊಂಡು ಹೋಗ್ತಾರೆ ಕಾರಣ. ಅದಕ್ಕೆ ಕಲ್ಲು ಏನಾದ್ರು ಮಿಸ್ಸಾಗಿ ಯಾರು ರೋಡ್ ಸೈಡಲ್ಲಿ ನಡ್ಕೋಗೋರಿಗೆ ಮತ್ತೊಬ್ಬರಿಗೆ ಯಾರಿಗಾರು ಬೀಳ್ತು ಅಂದರೆ ಏಟು ಹೆಂಗೆ ಬೀಳುತ್ತೆ ಗೊತ್ತಾ? ನಿಜ ಅವ್ರಿಗೇನು ಒಂದು ಸ್ವಲ್ಪ ತಲೆಗೆ ಬಿದ್ದರೆ ಸಾಕು, ಅವ್ರ ಪ್ರಾಣನೇ ಹೊಂಟೋಗುತ್ತೆ. ಅದರಿಂದ ಹೇಳ್ತಾಯಿದ್ದೀನಿ, ದಯವಿಟ್ಟು ಎಲ್ಲರೂ ಗಾಡಿಗಳು ನಿಧಾನ ಕೊಡಿಸಿ. ಈ ಕಾಡು ಕಡೆ ಬಂದರೆ, ಹೊರಗಡೆ ಬಂದರೆ ಜೋಪಾನವಾಗಿರಿ. ಇಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಸ್ವಲ್ಪ ಚಿಕ್ಕ ಚಾನಲು ಸಪೋರ್ಟ್ ಮಾಡಿ. ಇನ್ನೇನು 50,000 ಸಬ್ಸ್ಕ್ರೈಬ್ ಹೊಡೆಯೋಕ್ಕೆ ದಂಡೇ ಇದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಎಲ್ಲರೂ ಒಬ್ಬೊಬ್ಬರು ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಯಾರಿಗಾರು ಗೊತ್ತಿರೋರಿಗೆ ವಿಡಿಯೋ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ತುಂಬ ಧನ್ಯವಾದ. ಥ್ಯಾಂಕ್ ಯು.